ಕೊರೋನಾಗೆ ಬ್ರೇಕ್ ಹಾಕುವ ಸಲುವಾಗಿ ಬೆಂಗಳೂರಿಗೆ ಇವತ್ತೇ ಬೀಳಲಿದೆಯಾ ಬೀಗ? ಅಶೋಕ್ ನೇತೃತ್ವದ ಸಭೆಯಲ್ಲಿ ಚರ್ಚಿಸಲಾಗಿರೋ ವಿಚಾರಗಳು ಏನೇನು? ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಜಾರಿಯಾಗುತ್ತಾ ಇಲ್ಲ ಖಡಕ್ ರೂಲ್ಸ್ ಬರುತ್ತಾ? ನೋಡೋಣ ಬೆಂಗಳೂರಿಗೆ ಬೀಗ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಕ್ರೂರಿ ಕೊರೋನಾ ಅಟ್ಟಹಾಸ ಮೆರೀತಾ ಇರೋದ್ರಿಂದಾಗಿ ಹೆಮ್ಮಾರಿಗೆ ಬ್ರೇಕ್ ಹಾಕೋದಕ್ಕೆ ಇಂದಿನಿಂದಲೇ ಖಡಕ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಿಲಿಕಾನ್ ಸಿಟಿಯ ಕೋಟಿ ಜನರ ಭವಿಷ್ಯ ನಿರ್ಧಾರವಾಗಲಿದೆ. ಬೆಂಗಳೂರಲ್ಲಿ ಲಾಕ್ಡೌನ್ ಜಾರಿ ಆಗುತ್ತೋ ಇಲ್ಲ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಯಾಗುತ್ತೋ ಅನ್ನೋದು ಇಂದು ಸಂಜೆಯೊಳಗೆ ಪಕ್ಕಾ ಆಗಲಿದೆ. ಕೊರೋನಾಗೆ ಬ್ರೇಕ್ ಹಾಕೋದಕ್ಕೆ ಇಂದೇ ಅಂತಿಮ ನಿರ್ಧಾರಕ್ಕೆ ಸರ್ಕಾರ ಬರುವ ಸಾಧ್ಯತೆ ಇದೆ. ಸಿಎಂ ನಿರ್ದೇಶನದಂತೆ ಸಚಿವ ಆರ್ ಅಶೋಕ್ ನೇತೃತ್ವದಲ್ಲಿ ಇಂದು ಸಭೆ ನಡೆಯಲಿದ್ದು ಮಹತ್ವದ ನಿರ್ಧಾರ ಹೊರಬರಲಿದೆ. ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದಲ್ಲಿ ಮೀಟಿಂಗ್ ನಡೆಯಲಿದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಬಿಎಸ್ವೈ ಕೂಡ ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಬೆಂಗಳೂರು ಶಾಸಕರು, ಸಚಿವರು, ಸಂಸದರು ಸಭೆಗೆ ಹಾಜರಾಗಲಿದ್ದಾರೆ. ಲಂಗು ಲಗಾಮಿಲ್ಲದೆ ಹುಚ್ಚು ಕುದುರೆಯಂತಾಗಿರುವ ಕೊರೋನಾ ಹೆಮ್ಮಾರಿಗೆ ಲಗಾಮು ಹಾಕುವ ಸಲುವಾಗಿ ಲಾಕ್ಡೌನ್ ಮಾಡಬೇಕು ಅನ್ನೋದು ಸಚಿವ ಸುಧಾಕರ್ ಅಭಿಪ್ರಾಯ. ಹೀಗಾಗಿ ಇವತ್ತು ನಡೆಯಲಿರುವಂತಹ ಸಭೆಯಲ್ಲಿ ಲಾಕ್ಡೌನ್ಗೆ ಆರೋಗ್ಯ ಸಚಿವ ಸುಧಾಕರ್ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ ನಡೆದ ಸಭೆಯಲ್ಲಿ ಅಶೋಕ್ ಮತ್ತು ಸುಧಾಕರ್ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿತ್ತು. ಇವತ್ತು ಇಬ್ಬರು ಒಮ್ಮತಕ್ಕೆ ಬರ್ತಾರಾ, ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಬೆಂಗಳೂರಲ್ಲಿ ಕೊರೋನಾ ಅಟ್ಟಹಾಸವಿದ್ರೂ ಲಾಕ್ಡೌನ್ ಮಾಡುವುದು ಬೇಡ ಅನ್ನೋದು ಕಂದಾಯ ಸಚಿವ ಆರ್ ಅಶೋಕ್ ಅನಿಸಿಕೆ. ಕಳೆದ ವರ್ಷ ಲಾಕ್ಡೌನ್ನಿಂದಾಗಿ ಹಲವರ ಜೀವನ ಬೀದಿ ಪಾಲಾಗಿದೆ. ಹೀಗಾಗಿ ಕೇವಲ ಕಟ್ಟುನಿಟ್ಟಿನ ರೂಲ್ಸ್ ಜಾರಿ ಮಾಡೋಣ ಅಂತ ಅಶೋಕ್ ನಿನ್ನೆ ಹೇಳಿದ್ರು. ಸಿಎಂ ಸೇರಿದಂತೆ ಹಲವು ಸಚಿವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಲಾಕ್ಡೌನ್ನಿಂದ ಸುಧಾಕರ್ ಹಿಂದೆ ಸರಿಯುವ ಸಾಧ್ಯತೆ ಇದೆ. ರಾಜಧಾನಿ ಬೆಂಗಳೂರಲ್ಲಿ ಪ್ರತಿನಿತ್ಯವೂ ಕೊರೋನಾ ಸೋಂಕಿನ ಸ್ಫೋಟವಾಗುತ್ತಲೇ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ತಡೆಗಟ್ಟೋದಕ್ಕೆ ಸರ್ಕಾರ ಸರ್ಕಸ್ ಮಾಡ್ತಾ ಇದ್ದು ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ಸಿಲಿಕಾನ್ ಸಿಟಿಗೆ ಮತ್ತಷ್ಟು ಟಫ್ ರೂಲ್ಸ್ ಹೇರೋದಕ್ಕೆ ಸರ್ಕಾರ ನಿರ್ಧರಿಸಿರುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಕೊರೋನಾ ತಡೆಗೆ ಟಫ್ ರೂಲ್ಸ್ ಮಾಡುವ ನಿರೀಕ್ಷೆ ಇದೆ. ಒಂದು ವೇಳೆ ಕಟ್ಟುನಿಟ್ಟಿನ ರೂಲ್ಸ್ ಜಾರಿ ಆಗಿದ್ದೇ ಆದಲ್ಲಿ ಮಾರ್ಕೆಟ್ ಬಂದ್ ಮಾಡಿ ಬೇರೆಡೆಗೆ ಸ್ಥಳಾಂತರಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ. ಮಾಸ್ಕ್ ಧರಿಸದೇ ಇರೋದ್ರಿಂದ ವಿಧಿಸ್ತಾ ಇರುವ ಫೈನ್ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ. ದೈಹಿಕ ಅಂತರ ಪಾಲಿಸದಿದ್ರೂ ಫೈನ್ ಹೆಚ್ಚಳ ಮಾಡಬಹುದಾಗಿದೆ. ಬೆಂಗಳೂರು ಎಂಟ್ರಿ ಮತ್ತು ಎಕ್ಸಿಟ್ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಸಾಧ್ಯತೆಯೂ ಇದೆ. ಬೆಂಗಳೂರಿಗೆ ಬರೋರಿಗೆ ಕೊರೋನಾ ಟೆಸ್ಟ್ ಕಡ್ಡಾಯ ಮಾಡಬಹುದಾಗಿದೆ. 4 ಜನಕ್ಕಿಂತ ಹೆಚ್ಚು ಮಂದಿ ಸೇರಿದಂತೆ ಕ್ರಮ ವಹಿಸಬಹುದು. ನೈಟ್ ಕರ್ಫ್ಯೂವನ್ನು ರಾತ್ರಿ 8ರಿಂದ ಬೆಳಗ್ಗೆ 6ರವರೆಗೆ ವಿಸ್ತರಣೆ ಮಾಡುವ ಸಾಧ್ಯತೆಯೂ ಇದೆ. ಕೊರೋನಾ ಕಂಟ್ರೋಲ್ ಮಾಡುವ ಸಲುವಾಗಿ ಬೆಂಗಳೂರಿನ ಸಿನಿಮಾ ಥಿಯೇಟರ್ಗಳಲ್ಲಿ ಶೋ ಬಂದ್ ಮಾಡುವ ಸಾಧ್ಯತೆ ಇದೆ. ಇನ್ನು ಮಾಲ್ ಮತ್ತು ಪಬ್ ಹಾಗೂ ಬಾರ್ಗಳಿಗೆ ಇದೇ ಟಫ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಐಪಿಸಿ ಸೆಕ್ಷನ್ 144 ವಿಧಿಸಿ ಕಟ್ಟುನಿಟ್ಟಿನ ನಿಗಾ ವಹಿಸುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಿದೆ. ರಾಜಧಾನಿ ಬೆಂಗಳೂರಿಗೆ ವಿಶೇಷ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆಯೂ ಇದೆ. ಇವತ್ತು ಸಚಿವ ಅಶೋಕ್ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ಬೆಂಗಳೂರಿಗೆ ವಿಶೇಷ ಕಾರ್ಯಯೋಜನೆ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರು ಕೊರೋನಾ ಕೇಂದ್ರ ಬಿಂದು ಆಗಿದೆ. ಹೀಗಾಗಿ ಬೇರೆ ಜಿಲ್ಲೆಗಳಿಗಿಂತ ಬೆಂಗಳೂರಿಗೆ ವಿಶೇಷ ಆದ್ಯತೆ ನೀಡಲಾಗಿತ್ತು. ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಬಗ್ಗೆ ಇಂದಿನ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಇಂದು ನಡೆಯಲಿರುವ ಸಭೆಯಲ್ಲಿ ಯಾರೆಲ್ಲ ಭಾಗವಹಿಸಲಿದ್ದಾರೆ? ಸಭೆಯಲ್ಲಿ ಮಾಡಲಿರೋ ಶಿಫಾರಸುಗಳಾದ್ರೂ ಏನೇನು? ಟಫ್ ರೂಲ್ಸ್ ಜಾರಿಯಾದ್ರೂ ಯಾವುದಕ್ಕೆಲ್ಲ ವಿನಾಯಿತಿ ನೀಡಲಾಗಬಹುದು? ನೋಡೋಣ ಟಫ್ ರೂಲ್ಸ್ಗೆ ಕೌಂಟ್ ಡೌನ್ ನ್ಯೂಸ್ ಟಾಪ್ 9 ನಲ್ಲಿ. ಇಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವ ಮಹತ್ವದ ಸಭೆಯಲ್ಲಿ ಟಫ್ ರೂಲ್ಸ್ ಬಗ್ಗೆ ನಿರ್ಧಾರವಾಗಲಿದೆ. ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಟಫ್ ರೂಲ್ಸ್ ಸಭೆ ನಡೆಯಲಿದ್ದು ಸಭೆಯಲ್ಲಿ ಬೆಂಗಳೂರಿನ ಸಂಸದರು, ಸಚಿವರು, ಶಾಸಕರ ಜೊತೆ ರಾಜ್ಯಸಭಾ ಸದಸ್ಯರು, ತಜ್ಞರು, ಅಧಿಕಾರಿಗಳು, ವಿಧಾನ ಪರಿಷತ್ ಸದಸ್ಯರು ಸಹ ಭಾಗಿಯಾಗಲಿದ್ದಾರೆ. ಕೊರೋನಾಗೆ ಬ್ರೇಕ್ ಹಾಕುವ ಸಲುವಾಗಿ ಬೆಂಗಳೂರಿನಲ್ಲಿ ಖಡಕ್ ರೂಲ್ಸ್ ಜಾರಿ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಶಾಲಾ ಕಾಲೇಜುಗಳನ್ನು ಕೂಡ ಬಂದ್ ಮಾಡಬೇಕೆಂದು ಶಿಫಾರಸು ಮಾಡಲಾಗಿದೆ. ಇನ್ನು ಬೆಂಗಳೂರು ಸೇರಿ ರಾಜ್ಯದ ಧಾರ್ಮಿಕ ಕೇಂದ್ರಗಳಾದ ಮಂದಿರ, ಮಸೀದಿ, ಚರ್ಚ್ಗಳಿಗೂ ಬೀಗ ಬೀಳೋ ಸಾಧ್ಯತೆ ಇದೆ. ಜನಜಂಗುಳಿ ಸೇರುವ ಎಲ್ಲಾ ಕಾರ್ಯಕ್ರಮಗಳು ರದ್ದು ಆಗೋದು ಪಕ್ಕಾ ಎನ್ನಲಾಗಿದೆ.
ಲಾಕ್ಡೌನ್ ಕಠಿಣ ರೂಲ್ಸ್ ಜಾರಿಯಾದ್ರೂ ದಿನಸಿ ಅಂಗಡಿಗಳು ಎಂದಿನಂತೆ ಓಪನ್ ಇರಲಿವೆ. ಅಗತ್ಯ ಸೇವೆಯಡಿ ದಿನಸಿ ಅಂಗಡಿ ಬರೋದ್ರಿಂದ ಅಂಗಡಿ ಬಂದ್ ಆಗಲ್ಲ. ಎಂದಿನಂತೆ ದಿನಸಿ ಅಂಗಡಿ ಮಾಲೀಕರು ವ್ಯಾಪಾರ ನಡೆಸಲು ಅವಕಾಶ ನೀಡಲಾಗುತ್ತೆ. ಸ್ಟ್ರಿಕ್ಟ್ ರೂಲ್ಸ್ ಜಾರಿಯಾದ್ರೂ ಮೆಡಿಕಲ್ ಸ್ಟೋರ್ ಓಪನ್ ಇರಲಿದೆ. ಔಷಧಿಗಳನ್ನ ಖರೀದಿಸಲು ಯಾವುದೇ ತೊಂದರೆಯಾಗಲ್ಲ. ಎಂದಿನಂತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ತೆರೆದಿರುತ್ತೆ ಮೆಡಿಕಲ್ ಸ್ಟೋರ್. ರಾಜ್ಯಕ್ಕೆ ಇವತ್ತು ಏನೇ ಟಫ್ ರೂಲ್ಸ್ ಬಂದರೂ ಸಹ ಹಣ್ಣು ತರಕಾರಿ ಹಾಲು ಖರೀದಿಗೆ ಅಡ್ಡಿಯಾಗಲ್ಲ. ತರಕಾರಿ ಮಾರುಕಟ್ಟೆಗಳಲ್ಲಿ ಯಥಾ ಪ್ರಕಾರ ವ್ಯಾಪಾರ ವಹಿವಾಟು ಇರಲಿದೆ. ಆದರೆ ಕೊರೋನಾ ನಿಯಮ ಪಾಲನೆಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಬಹುದಾಗಿದೆ. ಲಾಕ್ಡೌನ್ ಕಠಿಣ ರೂಲ್ಸ್ ಆದರೂ ಫುಡ್ ಡೆಲಿವರಿಗೆ ಯಾವುದೇ ಸಮಸ್ಯೆ ಇರಲ್ಲ. ಆರ್ಡರ್ ಮಾಡಿದ್ರೆ ಮನೆ ಬಾಗಿಲಿಗೆ ಫುಡ್ ಬರಲಿದೆ. ಸದ್ಯಕ್ಕೆ ಬೆಂಗಳೂರಿಗೆ ದಶ ದಿಕ್ಕಿನಲ್ಲೂ ಬೀಗ ಬೀಳೋದು ಅನುಮಾನ. ಆದರೆ ಗಡಿಯಲ್ಲಿ ಚೆಕ್ ಪೋಸ್ಟ್ ಸ್ಥಾಪಿಸಿ ತಪಾಸಣೆ ತೀವ್ರಗೊಳಿಸುವ ಸಾಧ್ಯತೆ ಇದೆ. ಈಗಿನ ರೂಲ್ಸ್ಗಳನ್ನು ಮತ್ತಷ್ಟು ಕಠಿಣವಾಗಿ ಜಾರಿಗೊಳಿಸಲು ಚಿಂತನೆ ನಡೆಸಲಾಗಿದೆ. ಕಠಿಣ ನಿಯಮ ಜಾರಿಯಾಗದಿದ್ರೆ ಸೋಂಕು ಮತ್ತಷ್ಟು ಹಬ್ಬುವ ಭೀತಿಯೂ ಇದೆ. ಬೆಂಗಳೂರಿಗೆ ಬಂದು ಹೋಗುವವರಿಗೆ ಯಾವುದೇ ಪಾಸ್ ಅಗತ್ಯವಿಲ್ಲ. ಸದ್ಯ ಪಾಸ್ ಇಲ್ಲದೆ ಇದ್ರೂ ಮುಂದೆ ಪಾಸ್ ನೀಡುವ ಸಾಧ್ಯತೆಯೂ ಇದೆ. ಕೊರೋನಾಗೆ ಬ್ರೇಕ್ ಹಾಕುವ ಸಲುವಾಗಿ 4 ಜನಕ್ಕಿಂತ ಹೆಚ್ಚು ಜನರು ಒಂದೆಡೆ ಸೇರದಂತೆ ಕಠಿಣ ಕ್ರಮ ಕೈಗೊಳ್ಳಬಹುದಾಗಿದೆ. 4 ಜನರಿಗಿಂತ ಹೆಚ್ಚು ಜನ ಒಂದೆಡೆ ಸೇರಿದ್ರೆ ಎಫ್ಐಆರ್ ಆಗುವ ಸಾಧ್ಯತೆಯೂ ಇದೆ. ಪದೇ ಪದೇ ನಿಯಮ ಉಲ್ಲಂಘಿಸಿದ್ರೆ ಕೇಸ್ ಜೊತೆಗೆ ದಂಡ ವಸೂಲಿ ಮಾಡಬಹುದು. ಬೆಂಗಳೂರಲ್ಲಿ ಲಾಕ್ಡೌನ್ ಬದಲು ಡೇ ಕರ್ಫ್ಯೂ ವಿಧಿಸುವ ಬಗ್ಗೆಯೇ ಹೆಚ್ಚಿನ ಒಲವು ಇದ್ದಂತಿದೆ. ಸಂತೆ ಮಾರುಕಟ್ಟೆಗಳಲ್ಲಿ ಕೊರೋನಾ ನಿಯಮಕ್ಕೆ ಬೆಲೆಯೇ ಇಲ್ಲವಾಗಿದೆ. ಸೋಂಕು ತೀವ್ರವಾಗಿ ಹಬ್ಬಿದ್ರೂ ಗ್ರಾಹಕರು ವ್ಯಾಪಾರಿಗಳು ನಿರ್ಲಕ್ಷ್ಯ ತೋರ್ತಿದ್ದಾರೆ. ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ವಲಯವಾರು ಮಾರುಕಟ್ಟೆ ಸ್ಥಾಪನೆಗೆ ಸರ್ಕಾರ ಚಿಂತನೆ ನಡೆಸಿದೆ. ಮಾರುಕಟ್ಟೆಗಳು ವಲಯವಾರು ವಿಂಗಡಣೆಯಾದರೆ ಜನಸಂದಣಿ ನಿಯಂತ್ರಣ ಮಾಡಬಹುದಾಗಿದೆ. ಮದುವೆ ಸಮಾರಂಭಗಳಿಗೆ ಹೆಚ್ಚೆಚ್ಚು ಜನರು ಸೇರುವುದರಿಂದಾಗಿ ಕೊರೋನಾ ಸುಲಭವಾಗಿ ಹರಡುತ್ತೆ. ಹೀಗಾಗಿ ಇಂತಹ ಕಾರ್ಯಕ್ರಮಗಳಿಗೆ ಸರ್ಕಾರದಿಂದ ಕಠಿಣ ನಿರ್ಬಂಧ ವಿಧಿಸುವ ಸಾಧ್ಯತೆ ಇದೆ. ಮದುವೆಗಳಿಗೆ ಈಗಾಗಲೇ ಪಾಸ್ ಜಾರಿ ಮಾಡಲು ನಿರ್ಧಾರ ಮಾಡಿದ್ದು, ಒಳಾಂಗಣ ಕಾರ್ಯಕ್ರಮಕ್ಕೆ 100 ಜನರಿಗೆ ಮಾತ್ರ ಅವಕಾಶ ನೀಡಲಾಗುತ್ತೆ. ಹೊರಾಂಗಣ ಕಾರ್ಯಕ್ರಮಕ್ಕೆ 200 ಜನರಿಗೆ ಮಾತ್ರ ಅವಕಾಶ ನೀಡಲಾಗುತ್ತೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಅಂಕಿಶಂಖ್ಯೆಗೂ ಸಿಗದೆ ಅಟ್ಟಹಾಸ ಮೆರೆಯುತ್ತಲೇ ಇದೆ. ಇವತ್ತು ಸಹ ಹೆಮ್ಮಾರಿ ವೈರಸ್ ಬೆಂಗಳೂರಿನಲ್ಲಿ 9,590 ಜನರಿಗೆ ಹೊಕ್ಕಿರುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚುತ್ತಿದ್ದು ಆತಂಕಕ್ಕೆ ಕಾರಣವಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಕೊರೋನಾ 4ನೇ ಅಲೆಯ ಅಬ್ಬರ ಹೇಗಿತ್ತು? ದೆಹಲಿಯಲ್ಲಿ ಇಂದಿನಿಂದಲೇ ಲಾಕ್ಡೌನ್ ಜಾರಿಯಾಗಿದ್ದು ಯಾಕೆ? ವಲಸೆ ಕಾರ್ಮಿಕರು ದೆಹಲಿ ಬಿಟ್ಟು ಹೋಗಬೇಡಿ ಅಂತ ಸಿಎಂ ಅರವಿಂದ್ ಕೇಜ್ರಿವಾಲ್ ಮನವಿ ಮಾಡಿದ್ದು ಯಾಕೆ? ನೋಡೋಣ ಕೊರೋನಾ ಎಮರ್ಜೆನ್ಸಿ ನ್ಯೂಸ್ ಟಾಪ್ 9ನಲ್ಲಿ. ದೇಶದಲ್ಲಿ ಕೊರೋನಾ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಿದ್ದು, ಹೆಮ್ಮಾರಿಗೆ ಬ್ರೇಕ್ ಹಾಕುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ಮೋದಿ ನೇತೃತ್ವದಲ್ಲಿ ಕೊರೋನಾ ತುರ್ತು ಸಭೆ ನಡೆಯುತ್ತಿದ್ದು, ಕೆಲವೇ ಕ್ಷಣಗಳಲ್ಲಿ ಮಹತ್ವದ ನಿರ್ಧಾರ ಹೊರಬೀಳಲಿದೆ. ಮೋದಿ ಕೊರೋನಾ ಮೀಟಿಂಗ್ ಮೇಲೆ ಇಡೀ ದೇಶದ ಚಿತ್ತವಿದ್ದು, ಪ್ರಧಾನಿ ಮೋದಿ ಕಠಿಣಾತಿ ಕಠಿಣ ನಿರ್ಧಾರ ಕೈಗೊಳ್ತಾರಾ ಅನ್ನೋ ಕುತೂಹಲವೂ ಮೂಡಿದೆ. ನಿಗ್ರಹಿಸುವ ಸಲುವಾಗಿ ಇಡೀ ದೇಶದಲ್ಲಿ ಕಠಿಣ ರೂಲ್ಸ್ಗೆ ಪ್ರಧಾನಿ ಮೋದಿ ಆದೇಶಿಸ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಎಲ್ಲಾ ರಾಜ್ಯಗಳಲ್ಲೂ ಬಿಗಿ ಕ್ರಮ ಕೈಗೊಳ್ಳುವಂತೆ ಸೂಚಿಸ್ತಾರಾ? ಕೊರೋನಾ ತೀವ್ರಗೊಂಡಿರೋ ರಾಜ್ಯಗಳಲ್ಲಿ ಬಿಗಿ ನಿಯಮ ಜಾರಿಗೆ ಸೂಚಿಸ್ತಾರಾ? ಅಥವಾ ನೈಟ್ ಕರ್ಫ್ಯೂವನ್ನ ಇನ್ನಷ್ಟು ದಿನಗಳ ಕಾಲ ವಿಸ್ತರಣೆಗೆ ಮೋದಿ ಹೊಸ ಮಾರ್ಗಸೂಚಿ ಹೊರಡಿಸಲಿದ್ದಾರಾ ನೋಡಬೇಕಿದೆ. ದೆಹಲಿಯಲ್ಲಿ ಕ್ರೂರಿ ಕೊರೋನಾ ವೈರಸ್ನ 4ನೇ ಅಲೆ ಶುರುವಾಗಿದ್ದು ಆತಂಕಕಾರಿ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಜ್ರಿವಾಲ್, ದೆಹಲಿಯಲ್ಲಿ ಕೊರೋನಾ 4ನೇ ಅಲೆ ಆರಂಭವಾಗಿದೆ. ಹೀಗಾಗಿ ಆಕ್ಸಿಜನ್, ಔಷಧಗಳ ವ್ಯವಸ್ಥೆ ಮಾಡಲಾಗ್ತಿದೆ. ಹೆಚ್ಚು ಕೇಸ್ಗಳಿಂದ ಹೆಲ್ತ್ ಸಿಸ್ಟಮ್ ಮೇಲೆ ಒತ್ತಡ ಬೀಳ್ತಿದೆ ಅಂತ ಹೇಳಿದ್ರು. ದೆಹಲಿಯಲ್ಲಿ ಆಸ್ಪತ್ರೆಯ ಬೆಡ್ಗಳ ಕೊರತೆ ಇದೆ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಕೊರೋನಾ 3ನೇ ಅಲೆಯಲ್ಲಿ ದೆಹಲಿ ಆರೋಗ್ಯ ವ್ಯವಸ್ಥೆ ಕುಸಿದಿರಲಿಲ್ಲ. ಆದ್ರೀಗ ನಿತ್ಯ 25,000 ಕೊರೋನಾ ಕೇಸ್ ಪತ್ತೆಯಾಗ್ತಿವೆ. ದೆಹಲಿಯಲ್ಲಿ ಈಗ ಕಠಿಣ ತೀರ್ಮಾನ ಕೈಗೊಳ್ಳದಿದ್ರೆ ವ್ಯವಸ್ಥೆ ಕುಸಿಯಲಿದೆ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು. ಈಗ ಲಾಕ್ಡೌನ್ ಮಾಡದಿದ್ರೆ ಪರಿಸ್ಥಿತಿ ಹಾಳಾಗಲಿದೆ ಅಂತಲೂ ಕೇಜ್ರಿವಾಲ್ ಹೇಳಿದ್ರು. ದೆಹಲಿಯಲ್ಲಿ ಸಣ್ಣ ಪ್ರಮಾಣದ ಲಾಕ್ಡೌನ್ ಇದ್ರೂ ಸಹ ವಲಸೆ ಕಾರ್ಮಿಕರು ಯಾರೂ ದೆಹಲಿ ಬಿಟ್ಟು ಹೋಗಬೇಡಿ ಅಂತ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಕೇಜ್ರಿವಾಲ್, ಅಗತ್ಯ ಸೇವೆಗಳು ಎಂದಿನಂತೆ ಇರಲಿದೆ. ಇದು ಸಣ್ಣ ಅವಧಿಯ ಲಾಕ್ಡೌನ್ ಆಗಿದ್ದು, ಲಾಕ್ಡೌನ್ನಿಂದ ಕೋವಿಡ್ ತಡೆಯಲು ಸಾಧ್ಯವಿಲ್ಲ. ಆದರೆ ಸೋಂಕು ಹರಡುವುದಕ್ಕೆ ಸ್ವಲ್ಪ ಬ್ರೇಕ್ ಹಾಕಬಹುದು ಅಂತ ಕೇಜ್ರಿವಾಲ್ ಹೇಳಿದ್ರು. ದೆಹಲಿಯಲ್ಲಿ
ಪ್ರತಿನಿತ್ಯ 1 ಲಕ್ಷ ಟೆಸ್ಟಿಂಗ್ ನಡೆಯುತ್ತಿದೆ. ನಾವು ಯಾವುದನ್ನು ಮುಚ್ಚಿಟ್ಟಿಲ್ಲ ಅಂತ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು. ಕಠಿಣ ತೀರ್ಮಾನ ಕೈಗೊಂಡಾಗ ಜನರ ಸಹಕಾರ ಸಿಕ್ಕಿದೆ. ದೆಹಲಿ 2 ಕೋಟಿ ಜನರ ಪರಿವಾರವಿದ್ದು ಈ ಮೊದಲು ಕೊರೋನಾ ವಿರುದ್ಧ ಗೆದ್ದಿದ್ದೇವೆ, ಈಗಲೂ ಕೊರೋನಾ ವಿರುದ್ಧ ಗೆಲ್ಲುತ್ತೇವೆ ಅಂತ ಹೇಳಿದ್ರು. ಮಹಾರಾಷ್ಟ್ರದಲ್ಲಿ ನಿತ್ಯ ಕೊರೋನಾ ಕೇಸ್ ಹೆಚ್ಚಳದಿಂದಾಗಿ ರಾಜ್ಯಾದ್ಯಂತ ಜಾರಿಗೊಳಿಸಿರುವ ನಿರ್ಬಂಧಗಳನ್ನು ಮೇ 1ರವರೆಗೆ ವಿಸ್ತರಿಸಲಾಗಿದೆ. ಮಹಾರಾಷ್ಟ್ರ ರಾಜ್ಯಾದ್ಯಂತ ಸೆಕ್ಷನ್ 144 ಅನ್ವಯ ನಿಷೇಧಾಜ್ಞೆ ಮುಂದುವರಿಯಲಿದೆ. ಮಹಾರಾಷ್ಟ್ರದಲ್ಲಿ ವಾರದ ಕೊರೋನಾ ಟೆಸ್ಟಿಂಗ್ ಪಾಸಿಟಿವ್ ದರ 24.17%ರಷ್ಟಿದೆ. ರಾಜಸ್ಥಾನದ ರಾಜ್ಯದಲ್ಲಿ ಇಂದಿನಿಂದಲೇ ಮೇ 3ರವರೆಗೆ ಸ್ವನಿಯಂತ್ರಣದ ಸಪ್ತಾಹವನ್ನ ಜಾರಿಗೊಳಿಸಲಾಗಿದೆ. ಮೇ 3ರವರೆಗೆ ಕಠಿಣ ಲಾಕ್ಡೌನ್ ಜಾರಿಗೊಳಿಸಲಾಗಿದೆ. ಉದ್ಯಮ, ಮಾರುಕಟ್ಟೆ, ಕೆಲಸದ ಸ್ಥಳಗಳಲ್ಲಿ ನಿರ್ಬಂಧಗಳನ್ನು ಜಾರಿಗೊಳಿಸಲಾಗಿದೆ. ಸರ್ಕಾರಿ ಅಧಿಕಾರಿಗಳ ಓಡಾಟಕ್ಕೆ ಯಾವುದೇ ನಿರ್ಬಂಧವಿಲ್ಲ ಎಂದು ರಾಜಸ್ಥಾನ ಸರ್ಕಾರ ಹೇಳಿದೆ. ಅಗತ್ಯ ಸೇವೆಗಳಿಗೆ ಕಠಿಣ ಲಾಕ್ಡೌನ್ನಿಂದ ವಿನಾಯಿತಿ ನೀಡಲಾಗಿದೆ. ಗುಜರಾತ್ ರಾಜ್ಯದಲ್ಲಿ ಕೊರೋನಾ ಸಾವಿನ ಸಂಖ್ಯೆಯನ್ನ ಮುಚ್ಚಿಡುತ್ತಿರುವ ಆರೋಪ ಕೇಳಿಬಂದಿದೆ. ಗುಜರಾತ್ ರಾಜ್ಯದ 7 ನಗರಗಳಲ್ಲಿ ಕಳೆದ ಶುಕ್ರವಾರ 78 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಎಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಹೇಳಿದೆ. ಆದರೆ 7 ನಗರದ ಸ್ಮಶಾನ, ಚಿತಾಗಾರಗಳಲ್ಲಿ ಕೋವಿಡ್ ಶಿಷ್ಟಾಚಾರದ ಪ್ರಕಾರ 689 ಮಂದಿಯ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಕೊರೋನಾ ಸಾವುಗಳನ್ನು ಹೃದಯಾಘಾತ, ಡಯಾಬಿಟಿಸ್ನಿಂದ ಸಾವು ಎಂದು ತಪ್ಪಾಗಿ ರಾಜ್ಯ ಸರ್ಕಾರ ವರದಿ ಮಾಡುತ್ತಿದೆ ಎಂದು ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ. ಚಿದಂಬರಂ ಆರೋಪಿಸಿದ್ದಾರೆ. ಬಿಬಿಎಂಪಿ ವೆಬ್ಸೈಟ್ನಲ್ಲಿ ಕೊರೋನಾ ಬಗ್ಗೆ ಬಯಲಾದ ಆಘಾತಕಾರಿ ಸುದ್ದಿಯಾದರೂ ಏನು? ಬೆಂಗಳೂರಿನಲ್ಲಿ ಸೋಂಕಿತರ ಅಂತ್ಯಕ್ರಿಯೆಗೆ ಹೆಣಗಾಡ್ತಾ ಇರೋದು ಹೇಗೆ? ಟ್ರೀಟ್ಮೆಂಟ್ ಸಿಗದೆ ವ್ಯಕ್ತಿ ಕೊನೆಯುಸಿರು ಎಳೆದಿದ್ದು ಎಲ್ಲಿ? ನೋಡೋಣ ಕೊರೋನಾಘಾತ ನ್ಯೂಸ್ ಟಾಪ್ 9ನಲ್ಲಿ. ಬಿಬಿಎಂಪಿ ವೆಬ್ಸೈಟ್ನಲ್ಲಿ ಆಘಾತಕಾರಿಯೊಂದು ಮಾಹಿತಿ ಹೊರಬಿದ್ದಿದೆ. ಐಸಿಯು ಬೆಡ್ಗಳು ಫುಲ್ ಆಗಿರುವ ಬಗ್ಗೆ ವೆಬ್ಸೈಟ್ನಲ್ಲಿ ಮಾಹಿತಿ ಪ್ರಕಟವಾಗಿದ್ದು ಸೋಂಕಿತರನ್ನ ಚಿಂತೆಗೆ ದೂಡಿದೆ. ಸರ್ಕಾರಿ, ಖಾಸಗಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳಲ್ಲಿ 323 ಐಸಿಯು ಬೆಡ್ಗಳಿದೆ. 265 ವೆಂಟಿಲೇಟರ್ ಉಳ್ಳ ಐಸಿಯು ಬೆಡ್ಗಳಿದೆ. ಈ ಪೈಕಿ 316 ಐಸಿಯು ಬೆಡ್ಗಳು ಫುಲ್ ಆಗಿರುವ ಮಾಹಿತಿ ವೆಬ್ಸೈಟ್ನಲ್ಲಿ ಬಿಬಿಎಂಪಿ ತಿಳಿಸಿದೆ. ಬೆಂಗಳೂರಿನ ಸುಮನಹಳ್ಳಿ ಚಿತಾಗಾರದಲ್ಲಿ 32 ಶವಗಳನ್ನು ಅಂತ್ಯಕ್ರಿಯೆ ಮಾಡಲಾಗಿದೆ. ನಿನ್ನೆ ಬೆಳಗ್ಗೆಯಿಂದ ಮೃತದೇಹಗಳ ಅಂತ್ಯ ಸಂಸ್ಕಾರ ಆರಂಭವಾಗಿದ್ದು ಟೋಕನ್ ಸಿಸ್ಟಮ್ ಮೂಲಕ ತಡರಾತ್ರಿಯವರೆಗೂ ಶವ ಸುಡಲಾಗಿದೆ. ಹೀಗಾಗಿ ಸುಮನಹಳ್ಳಿ ಚಿತಾಗಾರದ ಸಿಬ್ಬಂದಿ ಬಿಡುವಿಲ್ಲದೆ ರಾತ್ರಿ ಇಡೀ ಶವಗಳ ಅಂತ್ಯಕ್ರಿಯೆಯಲ್ಲಿ ತೊಡಗಿದ್ರು. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ 2ನೇ ಅಲೆ ಅಟ್ಟಹಾಸ ಮೆರಿತಾ ಇದೆ. ಜಿಲ್ಲೆಯಲ್ಲಿ ಸಕ್ರಿಯ ಕೇಸ್ಗಳ ಸಂಖ್ಯೆ 3781ಕ್ಕೆ ಏರಿಕೆಯಾಗಿದೆ. ಆದರೆ ಜಿಲ್ಲೆಯಲ್ಲಿ ಬೆಡ್ಗಳ ಕೊರತೆ ಎದುರಾಗಿದೆ. ಆಸ್ಪತ್ರೆಗಳಲ್ಲಿ 250 ಜನರಲ್ ಬೆಡ್ ಮಾತ್ರ ಖಾಲಿ ಇದ್ದು ಕೆಲ ಖಾಸಗಿ ಆಸ್ಪತ್ರೆಗಳಲ್ಲಿ 16 ಐಸಿಯು ಬೆಡ್ ಮಾತ್ರ ಖಾಲಿ ಇದೆ. ಆದರೆ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು 2983 ಸೋಂಕಿತರು ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. ಬಳ್ಳಾರಿ, ವಿಜಯನಗರ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ನೈಟ್ ಕರ್ಫ್ಯೂ ಜಾರಿಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಬಳ್ಳಾರಿ ನಗರ ಮತ್ತು ಹೊಸಪೇಟೆ ಪಟ್ಟಣದಲ್ಲೂ ನೈಟ್ ಕರ್ಫ್ಯೂ ಹೇರಲಾಗಿದ್ದು ಇಂದಿನಿಂದ ಏಪ್ರಿಲ್ 30ರವರೆಗೆ ಜಾರಿಯಲ್ಲಿ ಇರಲಿದೆ. ಇವತ್ತು ರಾತ್ರಿ 10ರಿಂದ ಬೆಳಗ್ಗೆ 5ರವರೆಗೆ ಕರ್ಫ್ಯೂ ಹೇರಿ ಬಳ್ಳಾರಿ ಡಿಸಿ ಪವನ್ ಕುಮಾರ್ ಮಾಲಿಪಾಟಿ ಆದೇಶ ಹೊರಡಿಸಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಬಿಎಡ್ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಇವತ್ತು ನಿಗದಿಯಂತೆ ಪರೀಕ್ಷೆ ನಡೆಯಬೇಕಾಗಿತ್ತು. ಆದರೆ ಕೊರೋನಾ 2ನೇ ಅಲೆ ಹೆಚ್ಚಾಗ್ತಾ ಇರುವ ಕಾರಣ ಬಿಎಡ್ ಪರೀಕ್ಷೆಗಳನ್ನು ಮುಂದೂಡಿ ಆದೇಶ ಹೊರಡಿಸಿದೆ. ಅಲ್ಲದೆ ನಾಳೆಯಿಂದ ಆರಂಭವಾಗಬೇಕಾಗಿದ್ದ ಸ್ನಾತಕೋತ್ತರ ಪರೀಕ್ಷೆಗಳನ್ನು ಸಹ ವಿವಿ ಮುಂದೂಡಿ ಆದೇಶ ಹೊರಡಿಸಲಾಗಿದೆ. ಕೊರೋನಾ ಹೆಚ್ಚಳ ಹಾಗೂ ಸಾರಿಗೆ ನೌಕರರ ಮುಷ್ಕರ ಕಾರಣದಿಂದಾಗಿ ಗುಲ್ಬರ್ಗಾ ವಿವಿ ಕೂಡ ಪರೀಕ್ಷೆಗಳನ್ನು ಮುಂದೂಡಿದೆ. ಇಂದು ನಿಗದಿಯಾಗಿದ್ದ 2 ಹಾಗೂ 4ನೇ ಸೆಮಿಸ್ಟರ್ ಬಿಎಡ್ ಪರೀಕ್ಷೆಗಳನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಈ ಬಗ್ಗೆ ಕಲಬುರಗಿ ನಗರದಲ್ಲಿರುವ ಗುಲ್ಬರ್ಗಾ ವಿವಿ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ಒಂದೆಡೆ ಕೊರೋನಾ 2ನೇ ಅಲೆ ಆರ್ಭಟ ಹೆಚ್ಚಾಗ್ತಾ ಇದ್ರೆ ಮತ್ತೊಂದೆಡೆ ಸಾರಿಗೆ ಮುಷ್ಕರ ನಡೀತಾ ಇದೆ. ಆದರೆ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗಿದ್ರೂ ಬೆಂಗಳೂರು ವಿವಿ ಮತ್ತು ವಿಟಿಯುಗೆ ಪರೀಕ್ಷೆಗಳೇ ಮುಖ್ಯವಾಗಿದೆ. ಇದರ ನಡುವೆ ಇಂದು 219 ಕಾಲೇಜುಗಳಲ್ಲಿ ಪರೀಕ್ಷೆ ನಡೆದಿತ್ತು. ರಾಜ್ಯದ 60,000 ವಿದ್ಯಾರ್ಥಿಗಳಿಗೆ ಟೆನ್ಷನ್ ಶುರುವಾಗಿದೆ. ಪರೀಕ್ಷೆ ಬರೆಯೋದಕ್ಕೆ ಹೋಗದಿದ್ರೆ ಫೇಲ್ ಆಗ್ತಾರೆ, ಪರೀಕ್ಷೆ ಬರೆಯೋದಕ್ಕೆ ಹೋದ್ರೆ ಕೊರೋನಾ ಭಯ ಶುರುವಾಗಿದೆ.
ಕೊರೋನಾ ನಿಗ್ರಹಿಸುವ ಸಲುವಾಗಿ ಏಪ್ರಿಲ್ 10ರಿಂದ ಜಾರಿಯಲ್ಲಿದ್ದ ನೈಟ್ ಕರ್ಫ್ಯೂ ನಾಳೆ ಕೊನೆಯಾಗಲಿದೆ. ಹೀಗಾಗಿ ಕರ್ಫ್ಯೂ ಮುಗಿದ್ರೆ ಮತ್ತೆ ಇನ್ನೆಷ್ಟು ದಿನ ಕೊರೋನಾ ನೈಟ್ ಕರ್ಫ್ಯೂ ಮುಂದುವರಿಯುತ್ತೆ ಅನ್ನೋ ಕುತೂಹಲ ಮೂಡಿಸಿದೆ. ಬೆಂಗಳೂರು ಸೇರಿದಂತೆ ಮೈಸೂರು, ಬೀದರ್, ಕಲಬುರಗಿ, ತುಮಕೂರು, ಮಂಗಳೂರು, ಉಡುಪಿ, ಮಣಿಪಾಲ ಸೇರಿದಂತೆ 8 ನಗರಗಳಲ್ಲಿ ನೈಟ್ ಕರ್ಫ್ಯೂ ಬಗ್ಗೆ ಗೊಂದಲ ಶುರುವಾಗಿದೆ. ಕ್ರೂರಿ ಕೊರೋನಾ ವೈರಸ್ ಜಿಲ್ಲೆಗಳಲ್ಲೂ ಅಟ್ಯಾಕ್ ಮಾಡ್ತಾ ಇರೋದು ಹೇಗೆ? ಜಿಲ್ಲಾಡಳಿತಗಳು ಅಲರ್ಟ್ ಆಗಿದ್ದು ಹೇಗೆ? ವೈರಸ್ ಅಬ್ಬರಿಸ್ತಾ ಇದ್ರೂ ಜನ ಡೋಂಟ್ ಕೇರ್ ಅಂತಿರೋದು ಎಲ್ಲಿ? ನೋಡೋಣ ಕೊರೋನಾ ಅಲರ್ಟ್ ನ್ಯೂಸ್ ಟಾಪ್ 9ನಲ್ಲಿ. ಗಣಿನಾಡು, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಳವಾಗ್ತಿದ್ದು, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆನಂದ್ ಸಿಂಗ್ ಇವತ್ತು ತುರ್ತು ಸಭೆ ಕರೆದಿದ್ದಾರೆ. ವಿಮ್ಸ್ ಸಭಾಂಗಣದಲ್ಲಿ ಕೋವಿಡ್-19 ಪ್ರಸ್ತುತ ಸ್ಥಿತಿಗತಿ ಹಾಗೂ ನಿಯಂತ್ರಣ ಕ್ರಮಗಳ ಬಗ್ಗೆ ತೆಗೆದುಕೊಳ್ಳಬೇಕಾದ ನಿರ್ಣಯಗಳ ಕುರಿತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಕೊರೋನಾ ಎರಡನೇ ಅಲೆ ಜೋರಾಗಿರೋದ್ರಿಂದ ಜಿಲ್ಲೆಯಲ್ಲಿ ರೆಮ್ಡಿಸಿವಿರ್ ಚುಚ್ಚುಮದ್ದು ಕೊರತೆಯಾಗದಂತೆ ನೋಡಿಕೊಳ್ಳಲು ಜಿಲ್ಲಾಡಳಿತ ಬಿಗಿ ಕ್ರಮ ಕೈಗೊಂಡಿದೆ. ಈಗಾಗಲೇ ಜಿಲ್ಲೆಯ ಎಲ್ಲಾ ಮೆಡಿಕಲ್ ಶಾಪ್ಗಳಿಗೆ ಸೂಚನೆ ನೀಡಿರೋ ಜಿಲ್ಲಾಡಳಿತ ಚುಚ್ಚುಮದ್ದನ್ನ ಸ್ಟಾಕ್ ಇಟ್ಕೊಳ್ಳೋದು, ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಹೇಳಿದೆ. ಅಲ್ಲದೆ ಧಾರವಾಡ ಜಿಲ್ಲೆಯಲ್ಲಿ ಸದ್ಯ ರೆಮ್ಡಿಸಿವಿರ್ ಅಭಾವ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕೊರೋನಾ ಎರಡನೇ ಅಲೆ ಜೋರಾಗಿರುವ ಕಾರಣ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾದಗಿರಿ ಜಿಲ್ಲಾಡಳಿತ ಮತ್ತಷ್ಟು ಆಕ್ಸಿಜನ್ ಬೆಡ್ಗಳ ವ್ಯವಸ್ಥೆ ಮಾಡಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ಮತ್ತು ಶಹಾಪುರ ತಾಲೂಕು ಆಸ್ಪತ್ರೆಗಳಲ್ಲಿ ತಲಾ 50 ಆಕ್ಸಿಜನ್ ಉಳ್ಳ ಬೆಡ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಅಂತ ಜಿಲ್ಲಾಡಳಿತ ಭವನದಿಂದ ಮಾಹಿತಿ ನೀಡಲಾಗಿದೆ. ಕೊರೋನಾ ಎರಡನೇ ಅಲೆ ಆರಂಭವಾಗಿದ್ರೂ ಹಾವೇರಿ ಜಿಲ್ಲೆಯಲ್ಲಿ ಕೊರೋನಾಗೆ ಡೋಂಟ್ ಕೇರ್ ಅಂತ ಜನ ಓಡಾಡ್ತಿದ್ದಾರೆ. ಸಾರಿಗೆ ಬಸ್ ಬಂದ್ ಆಗಿದ್ರಿಂದ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳಲ್ಲಿ ದೈಹಿಕ ಅಂತರವಿಲ್ಲದೆ ಓಡಾಟ ನಡೆಸಿದ್ದಾರೆ. ಕೆಲವು ಜನರನ್ನ ಹೊರತುಪಡಿಸಿದ್ರೆ ಬಹುತೇಕರು ಮಾಸ್ಕ್ ಧರಿಸದೆ ಬೇಜವಾಬ್ದಾರಿ ಪ್ರದರ್ಶಿಸುತ್ತಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಕರ್ತವ್ಯದ ಮೇಲಿರೋ ಕೆಲವು ಪೊಲೀಸ್ ಸಿಬ್ಬಂದಿ ಸಹ ಮಾಸ್ಕ್ ಧರಿಸದೆ ಬೇಜವಾಬ್ದಾರಿ ಪ್ರದರ್ಶನ ಮಾಡಿದ್ದಾರೆ. ಕೊರೋನಾ ಎರಡನೇ ಅಲೆ ಮಧ್ಯೆಯೂ ಯಾದಗಿರಿ ನಗರದ ಮೀನಿನ ಮಾರುಕಟ್ಟೆಯಲ್ಲಿ ಜನಜಾತ್ರೆಯೇ ಏರ್ಪಟ್ಟಿತ್ತು. ಯಾದಗಿರಿ ನಗರದ ಶಾಸ್ತ್ರಿ ವೃತ್ತದಲ್ಲಿರುವ ಮೀನಿನ ಮಾರುಕಟ್ಟೆಯಲ್ಲಿ ಮುಖಕ್ಕೆ ಮಾಸ್ಕ್ ಧರಿಸಿಕೊಳ್ಳದೆ ಮೀನು ಖರೀದಿಗೆ ಜನರು ಮುಗಿಬಿದ್ದಿದ್ರು. ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಗುಂಪಾಗಿ ಸೇರಿ ಜನ ಮೈ ಮರೆತಿದ್ರು. ದೇವನಹಳ್ಳಿಯಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗಿದ್ದು, ಒಂದೇ ಗ್ರಾಮದ 25 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹೊಸಕೋಟೆ ತಾಲೂಕಿನ ಮಾಕನಹಳ್ಳಿ ಗ್ರಾಮವನ್ನ ಅಧಿಕಾರಿಗಳು ಸೀಲ್ ಡೌನ್ ಮಾಡಿದ್ದಾರೆ. ಕಳೆದ 10 ದಿನಗಳಲ್ಲಿ 25 ಜನರಿಗೆ ಕೊರೋನಾ ವಕ್ಕರಿಸಿದೆ. ಕೊರೋನಾ ಹಿನ್ನೆಲೆ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದ್ದು, ಗ್ರಾಮಕ್ಕೆ ಹೊರಗಿನವರು ಬಾರದಂತೆ, ಗ್ರಾಮದಿಂದ ಹೊರ ಹೋಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ಅಧಿಕಾರಿಗಳಿಂದ ಅತ್ಯಗತ್ಯ ವಸ್ತುಗಳು ಗ್ರಾಮಸ್ಥರಿಗೆ ರವಾನೆ ಮಾಡಲಾಗುತ್ತಿದೆ. ಕರ್ನಾಟಕಕ್ಕೆ ಕೊರೋನಾ ಎರಡನೇ ಅಲೆ ಹೆಚ್ಚಾಗಿದ್ದು, ಸರ್ಕಾರ ನಿಯಂತ್ರಣಕ್ಕೆ ಮಾಸ್ಕ್ ಹಾಕುವಂತೆ ಆದೇಶ ಮಾಡಿದೆ. ಆದರೆ ಕಲಬುರಗಿ ನಗರದಲ್ಲಿ ಬೈಕ್ ಸವಾರ ರಮೇಶ್ ಸರಿಯಾಗಿ ಮಾಸ್ಕ್ ಹಾಗೂ ಹೆಲ್ಮೆಟ್ ಹಾಕದೆ ಹೋಗ್ತಿದ್ದ. ಆತನನ್ನ ತಡೆದು ಪಿಎಸ್ಐ ಭಾರತಿ ಬಾಯಿ ಕ್ಲಾಸ್ ತೆಗೆದುಕೊಂಡ್ರು. ಇದರಿಂದ ಸಿಟ್ಟಿಗೆದ್ದ ರಮೇಶ್ ಪಿಎಸ್ಐ ಜೊತೆ ಅರ್ಧ ಗಂಟೆ ವಾಗ್ವಾದ ನಡೆಸಿದ್ದ. ಬಳಿಕ 500 ರೂಪಾಯಿ ದಂಡ ಕಟ್ಟಿ ಸವಾರ ತೆರಳಿದ್ದಾನೆ. ಕೊರೋನಾದಿಂದ ನಿರ್ದೇಶಕ ಗುರುಪ್ರಸಾದ್ ಬಳಲ್ತಿದ್ದು, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಗುರುಪ್ರಸಾದ್ ಆಕ್ರೋಶ ಹೊರಹಾಕಿದ್ದಾರೆ. ರಾಜಕಾರಣಿಗಳು ವ್ಯವಸ್ಥೆಯ ವಿರುದ್ಧ ಹಾಗೂ ಸಿಎಂ ಬಿಎಸ್ವೈ ವಿಜಯೇಂದ್ರ ಸುಧಾಕರ್ ವಿರುದ್ಧ ಗರಂ ಆಗಿದ್ದು, ಹಲವು ಅಂಶ ಉಲ್ಲೇಖಿಸಿ ಗುರುಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಕೊರೋನಾ ಎರಡನೇ ಅಲೆ ಅಟ್ಟಹಾಸಕ್ಕೆ ಸ್ಯಾಂಡಲ್ವುಡ್ ಶೇಕ್ ಆಗಿದೆ. ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡೋಕೆ ಚಿತ್ರತಂಡಗಳು ಹಿಂದೇಟು ಹಾಕ್ತಿದ್ದಾರೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 10 ರಿಂದ 15 ಚಿತ್ರಗಳು ರಿಲೀಸ್ಗೆ ರೆಡಿಯಾಗಿದ್ವು. ಅರ್ಜುನ್ ಗೌಡ, ಕ್ರಿಟಿಕಲ್ ಕೀರ್ತನೆಗಳು, ನಿನ್ನ ಸನಿಹಕ್ಕೆ, ವೀಲ್ಚೇರ್ ರೋಮಿಯೋ ಪ್ರಾರಂಭ ಸೇರಿದಂತೆ ಸುಮಾರು ಸಿನಿಮಾ ರಿಲೀಸ್ ಡೇಟ್ ಅನ್ನ ಮುಂದೂಡಲು ಪ್ಲಾನ್ ಮಾಡ್ತಿದೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಯಾಕೆ? ಸಾರಿಗೆ ಸಿಬ್ಬಂದಿ ಮುಷ್ಕರವನ್ನ ಕೈ ಬಿಡುವಂತೆ ಮನವಿ ಮಾಡಿದ್ದು ಯಾರು? ಮುರುಗೇಶ್ ನಿರಾಣಿ ವಿರುದ್ಧ ವಿಜಯಾನಂದ ಕಾಶಪ್ಪನವರ್ ಗುಡುಗಿದ್ದು ಯಾಕೆ? ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಹೆಚ್ಚಳ ಹಿನ್ನೆಲೆ ಪರೀಕ್ಷೆ ಮುಂದೂಡುವಂತೆ ಆಗ್ರಹಿಸಿ ಧಾರವಾಡದ ಕರ್ನಾಟಕ ವಿವಿ ಆಡಳಿತ ಕಚೇರಿ ಬಳಿ ಧರಣಿ ನಡೆಸಲಾಗಿದೆ. ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಪರೀಕ್ಷೆಗಳನ್ನು ಅನಿರ್ದಿಷ್ಟಾವಧಿವರೆಗೆ ಮುಂದೂಡುವಂತೆ ಕಾಲೇಜು ಆಡಳಿತ ಮಂಡಳಿಗೆ ವಿದ್ಯಾರ್ಥಿಗಳು ಆಗ್ರಹ ಮಾಡಿದ್ದಾರೆ.
ಕೂಡಲ ಸಂಗಮದಲ್ಲಿ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿರಾಣಿ ಪುಣ್ಯಾತ್ಮ ಸಮಾಜ ಸಂಘಟನೆಯಾದ ಮೇಲೆ ಟಿಕೆಟ್ ತಗೊಂಡು ಶಾಸಕರಾದವರು. ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ನಡೆದ ಶರಣು ಶರಣಾರ್ಥಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಕಾಶಪ್ಪನವರ್ ಕಿಡಿಕಾರಿದ್ರು. ಮೈಸೂರು ವಿವಿಯ ಪದವಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದ ವೇಳೆ ಕೋವಿಡ್ ನಿಯಮ ಉಲ್ಲಂಘಿಸಲಾಗಿದೆ. ಒಂದೇ ಕೊಠಡಿಯಲ್ಲಿ ಸೇರಿದ ನೂರಾರು ಮೌಲ್ಯಮಾಪಕರು ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಿದ್ದಾರೆ. ಈ ವೇಳೆ ಅಂತರವು ಪಾಲಿಸದೆ, ಮಾಸ್ಕ್ ಧರಿಸದೆ ಒಂದು ಟೇಬಲ್ನಲ್ಲಿ 5 ರಿಂದ 6 ಜನ ಮೌಲ್ಯಮಾಪಕರು ಕುಳಿತು ಕೊರೋನಾ ರೂಲ್ಸ್ ಪಾಲಿಸದೆ ಬೇಜವಾಬ್ದಾರಿ ತೋರಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ತವರಲ್ಲಿ ರಾಮಮಂದಿರ ಉದ್ಘಾಟನೆ ಮಾಡಲಾಯಿತು. ಮೈಸೂರು ತಾಲೂಕಿನ ಸಿದ್ದರಾಮನಹುಂಡಿಯಲ್ಲಿ ಸಿದ್ದರಾಮಯ್ಯ ಮತ್ತು ಗ್ರಾಮಸ್ಥರ ಸಹಾಯದಿಂದ ರಾಮಮಂದಿರ ನಿರ್ಮಾಣವಾಗಿದೆ. ಕೊರೋನಾದಿಂದಾಗಿ ಸಿದ್ದರಾಮಯ್ಯ ಹಾಗೂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟನೆಗೆ ಗೈರಾಗಿದ್ರು. ಸಿದ್ದರಾಮಯ್ಯ ಪತ್ನಿ ಪಾರ್ವತಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ದೇವಾಲಯಕ್ಕೆ ಸಚಿವ ಮಾಧುಸ್ವಾಮಿ ಭೇಟಿ ಕೊಟ್ಟಿದ್ರು. ಕುಟುಂಬ ಸಮೇತ ದೇಗುಲಕ್ಕೆ ಆಗಮಿಸಿದ ಮಾಧುಸ್ವಾಮಿ ಮಾದಪ್ಪನ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು. ರಾತ್ರಿಯೇ ಬೆಟ್ಟದಲ್ಲಿ ತಂಗಿದ್ದ ಸಚಿವರು ಸೋಮವಾರದ ಚಿನ್ನದ ರಥ ಎಳೆದು ಮಾದಪ್ಪನಿಗೆ ಸೇವೆ ಸಲ್ಲಿಸಿದ್ರು. ಐಪಿಎಲ್ ಸೀಸನ್ನಲ್ಲಿ ಶಿಖರ್ ಧವನ್ ಬ್ಯಾಟಿಂಗ್ನಲ್ಲಿ ಮೋಡಿ ಮಾಡಿದ್ದು ಹೇಗೆ? ಆರ್ಸಿಬಿ ಗೆಲುವಿನ ಓಟ ಹೇಗಿದೆ? ಉಪೇಂದ್ರ ಲಗಾಮ್ ಚಿತ್ರದ ಮೂಲಕ ಕಮಾಲ್ ಮಾಡಿದ್ದು ಹೇಗೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಪಂಜಾಬ್ ವಿರುದ್ಧ 92 ರನ್ ಗಳಿಸಿದ ಶಿಖರ್ ಧವನ್ ಆರೆಂಜ್ ಕ್ಯಾಪ್ ಪಡೆದುಕೊಂಡ್ರು. ಧವನ್ 3 ಪಂದ್ಯಗಳಲ್ಲಿ 186 ರನ್ ಗಳಿಸಿದ್ದಾರೆ. ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಆರ್ಸಿಬಿ ಬ್ಯಾಟ್ಸ್ಮನ್ ಗ್ಲೆನ್ ಮ್ಯಾಕ್ಸ್ವೆಲ್ 176 ರನ್ ಗಳಿಸೋದ್ರೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಆರ್ಸಿಬಿ ಪರ 19ನೇ ಓವರ್ ಮಾಡೋಕೆ ಬಂದ ಮೊಹಮ್ಮದ್ ಸಿರಾಜ್ ಕೆಕೆಆರ್ನ ದೈತ್ಯ ಆಂಡ್ರೆ ರಸೆಲ್ನನ್ನೇ ಕಟ್ಟಿ ಹಾಕಿದ್ದಾರೆ. 5 ಡಾಟ್ ಬಾಲ್ ಮಾಡಿದ ಸಿರಾಜ್ ರಸೆಲ್ಗೆ ನೀಡಿದ್ದು ಕೇವಲ ಒಂದೇ 1 ರನ್. ಸಿರಾಜ್ ಮಾಡಿದ ಈ ಓವರ್ ಆರ್ಸಿಬಿ ಗೆಲುವಿಗೆ ಕಾರಣವಾಯಿತು. ಕೆಕೆಆರ್ ತಂಡದ ಸ್ಪಿನ್ನರ್ ಸುನಿಲ್ ನರೇನ್ ಅನ್ಫಿಟ್ ಆಗಿದ್ರು. ಹೀಗಾಗಿ ಆರ್ಸಿಬಿ ವಿರುದ್ಧ ಕಣಕ್ಕಿಳಿಯಲಿಲ್ಲ ಎಂದು ತಂಡದ ಕೋಚ್ ಬ್ರೆಂಡನ್ ಮೆಕಲಮ್ ತಿಳಿಸಿದ್ದಾರೆ. ನರೇನ್ 100% ಫಿಟ್ ಆಗಿಲ್ಲ, ಹೀಗಾಗಿ ಕಣಕ್ಕಿಳಿದಿಲ್ಲ ಎಂದು ಮೆಕಲಮ್ ಹೇಳಿದ್ದಾರೆ. ಐಪಿಎಲ್ನ ಇಂದಿನ ಪಂದ್ಯದಲ್ಲಿ ಚೆನ್ನೈ ಹಾಗೂ ರಾಜಸ್ಥಾನ ತಂಡಗಳು ಎದುರಾಗ್ತಿವೆ. ಒಟ್ಟು 23 ಪಂದ್ಯಗಳಲ್ಲಿ 2 ತಂಡಗಳು ಮುಖಾಮುಖಿಯಾಗಿವೆ. ಚೆನ್ನೈ 14 ಪಂದ್ಯಗಳಲ್ಲಿ ಗೆದ್ದಿದ್ರೆ ರಾಜಸ್ಥಾನ್ ರಾಯಲ್ಸ್ 9 ಪಂದ್ಯಗಳಲ್ಲಿ ಜಯ ಸಾಧಿಸಿದೆ. ಟಿ20 ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಕಂಬ್ಯಾಕ್ ಮಾಡಲು ಸಾಧ್ಯವಾದರೆ ಅದು ಶ್ರೇಷ್ಠವಾದ ಸಂಗತಿ ಎಂದು ಆರ್ಸಿಬಿ ತಂಡದ ಎಬಿ ಡಿವಿಲಿಯರ್ಸ್ ಹೇಳಿದ್ದಾರೆ. ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಡಿವಿಲಿಯರ್ಸ್ ಕೇವಲ 34 ಬಾಲ್ಗಳಲ್ಲಿ ಅಜೇಯ 76 ರನ್ ಗಳಿಸಿದ್ರು. ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಲಗಾಮ್ ಸಿನಿಮಾಗೆ ಮುಹೂರ್ತ ಮಾಡಿ ಚಾಲನೆ ನೀಡಲಾಗಿದೆ. ಸದ್ಯ ಲಗಾಮ್ ಸಿನಿಮಾದಲ್ಲಿ ಉಪೇಂದ್ರ ವಿಭಿನ್ನ ಪಾತ್ರದಲ್ಲಿ ಕಮಾಲ್ ಮಾಡಲಿದ್ದು ಸರಳವಾಗಿ ಮುಹೂರ್ತ ಮಾಡಲಾಗಿದೆ. ಕೊರೋನಾ ಅಟ್ಯಾಕ್ ಆಗಿರೋ ನೋವಿನಲ್ಲಿ ಸರ್ಕಾರದ ವಿರುದ್ಧ ನಿರ್ದೇಶಕ ಗುರುಪ್ರಸಾದ್ ಸಿಡಿದೆದ್ದಿದ್ದಾರೆ. ಸದ್ಯದ ವ್ಯವಸ್ಥೆ ವಿರುದ್ಧ ತಮ್ಮ ಆಕ್ರೋಶದ ನುಡಿಗಳನ್ನ ಹೊರಹಾಕಿದ್ದಾರೆ. ಸದ್ಯ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಸ್ಯಾಂಡಲ್ವುಡ್ ಮಂದಿಗೆ ಕೊರೋನಾ ಆತಂಕ ತುಸು ಹೆಚ್ಚಾಗಿ ಕಾಡ್ತಿದೆ. ಅಂದಹಾಗೆ ಸದ್ಯ ಏಪ್ರಿಲ್ ಹಾಗೂ ಮೇನಲ್ಲಿ ರಿಲೀಸ್ ಆಗಬೇಕಿದ್ದ ಸಿನಿಮಾಗಳ ರಿಲೀಸ್ ಪೋಸ್ಟ್ಪೋನ್ ಮಾಡಿವೆ ಚಿತ್ರತಂಡಗಳು. ಅರ್ಜುನ್ ಗೌಡ ಪ್ರಾರಂಭ ಸೇರಿದಂತೆ 10ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗಿದ್ವು.